ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಕೂಡ ನೆರವೇರಲಿದೆ. ಆತ್ಮೀಯ ಬಂಧುಗಳೇ, ಇವತ್ತು ಗುಂಡು ರೆಡ್ಡಿ ಸರ್ ಅವರ ಪ್ರೀತಿಯ ಆತ್ಮೀಯ ಕರೆಗೆ ಹೋಗಲು ತಾವೆಲ್ಲರೂ ಆಗಮಿಸಿರಿ. ತಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಈಗ ಕಾರ್ಯಕ್ರಮ ಉದ್ಘಾಟನೆಗೊಳ್ಳುತ್ತಾರೆ. ಇವತ್ತು ಇಡೀ ದೇಶಕ್ಕೆ ಅತ್ಯಂತ ಶಾಂತಿ, ಎಲ್ಲರಿಗೂ ಸಮಪಾಲು ಸಮಬಾಳಿನ ಒಂದು ತತ್ವಗಳನ್ನ ಸಾರಿರುವ ಬುದ್ಧ, ಬಸವ, ಅಂಬೇಡ್ಕರ್ ಜೊತೆಗೆ ನಮ್ಮ ಮಧ್ಯದಲ್ಲಿ ಈ ಪೂಜೆಯನ್ನು ನೆರವೇರಿಸುವ ಸಂದರ್ಭದಲ್ಲಿ ಶಕ್ತಿಯೇ ಜೀವನ, ದೌರ್ಬಲ್ಯತೆ ಮರಣ ಅಂತ ಹೇಳಿರುವ ಸಂದೇಶ ಸ್ವಾಮಿ ವಿವೇಕಾನಂದರು, ದೇಶಕ್ಕಾಗಿ ಪ್ರಾಣ ಕೊಟ್ಟ ಭಗತ್ ಸಿಂಗ್ರು, ಇವರೆಲ್ಲರ ಆದರ್ಶದಲ್ಲಿ ಈ ಸಂಘಟನೆ ಮುಂದುವರಿತಾ ಇದೆ. ಅದರ ಸಂಸ್ಥಾಪಕ ಅಧ್ಯಕ್ಷರು ಆಗಿರ್ತಕ್ಕಂತಹ ಗುಂಡು ರೆಡ್ಡಿ ಸರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಜೊತೆಗೆ ಪರಮ ಪೂಜ್ಯ ಹವಾ ಮಲ್ಲಿನಾಥ ಮಹಾರಾಜರು, ರಾಷ್ಟ್ರ ಸೇವೆ ತಮ್ಮ ಬದುಕಿನ ಉಸಿರಾಗಿಸಿಕೊಂಡು ಸೇವೆ ಮಾಡ್ತಕ್ಕಂಥ ಮಹಾರಾಜರು, ಜೊತೆಗೆ ನಮ್ಮ ಮಲ್ಲಿಕಾರ್ಜುನ ಮುಕ್ತ್ಯಾರರು ಇವತ್ತು ಪ್ರತಿಯೊಬ್ಬರ ಮೊಬೈಲ್ಸ್ಗಳನ್ನು ಓಪನ್ ಮಾಡಿದ ತಕ್ಷಣದಲ್ಲಿ ಪೂಜ್ಯರ ದರ್ಶನ, ಇವತ್ತು ವೇದಿಕೆ ಮೇಲೆ ಪ್ರತ್ಯಕ್ಷ ದರ್ಶನ, ವೇದಿಕೆ ಮೇಲಿರುವ ಎಲ್ಲ ಗಣ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಆರಂಭಗೊಳ್ಳುತ್ತಾ ಇದೆ. ಪೂಜ್ಯರು ಪುಷ್ಪಾರ್ಚನೆಯನ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಅವರೆಲ್ಲರ ಮಹಾತ್ಮರ ಆದರ್ಶವನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ, ಎಲ್ಲರ ಬದುಕು ಸುಖ ನೆಮ್ಮದಿಯಿಂದ ಕೂಡಿರಲಿ ಅಂತ ಹೇಳ್ತಾ ಈಗ ಪುಷ್ಪಾರ್ಚನೆ ಪೂಜೆಯನ್ನ ನೆರವೇರಿಸಿರುವ ತಮಗೆಲ್ಲರಿಗೂ ವೀರಪ್ಪ ಮೂರ್ತಿ ಅವರಿದ್ದಾರೆ, ಮಾಜಿ ಶಾಸಕರಾದ ಮಲ್ಲಿಕಾರ್ಜುನ್ ಖೂಬಾ ಸರ್ ಅವರಿದ್ದಾರೆ. ಎಲ್ಲರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಆರಂಭಗೊಳ್ತಾ ಇದೆ. ಜೊತೆಗೆ ಈ ಪುಷ್ಪಾರ್ಚನೆಯನ್ನ ನೆರವೇರಿಸಿ ಮಹಾತ್ಮರಿಗೆ ಗೌರವ ನಮನಗಳನ್ನು ಪೂಜೆಯನ್ನು ಸಲ್ಲಿಸಿರುವ ಸರ್ವರಿಗೂ ಮತ್ತೊಮ್ಮೆ ಅನಂತ ವಂದನೆಗಳನ್ನು ತಿಳಿಸ್ತೇನೆ. ಖಂಡಿತ ಈಗಾಗಲೇ ಮಹಾತ್ಮರ ಒಂದು ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸ್ತಾ ಈಗಾಗಲೇ ತಮ್ಮೆಲ್ಲರ ಸಮ್ಮುಖದಲ್ಲಿ ಜರುಗ್ತಾ ಇದೆ ಈ ಕಾರ್ಯಕ್ರಮ. ಹಾಗಾಗಿ ಈ ಮುಂದೆ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಜ್ಞಾನದ ಬಲದಿಂದ ಜ್ಞಾನದ ಕೇಳು ನೋಡೆಯ ಅನ್ನುವ ಹಾಗೆ ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವದ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಎಲ್ರಿಗೂ ಧನ್ಯವಾದಗಳು. ಈಗ बलयोद्धवन बल सैन्य वीरव्रत वत्सलय प्रदधर्म पालक लोकनायक श्रेष्ठ